ನಾನು ಶ್ರಾವಣಿಕರ್. ನಾವು ಚಿಕ್ಕಮಗಳೂರನ್ನ ನೋಡ್ಕೊಂಡು ಬೇಲೂರು ಕಡೆಗೆ ಹೋಗ್ತಾ ಇದ್ವಿ. ಸಾಗುವ ದಾರಿಯಲ್ಲಿ ಸಿಗುವ ನೆನಪುಗಳು ಮಧುರ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಗೆ ಒಂದು ಮಧುರವಾದ ಪ್ಲೇಸ್ ಗೊತ್ತಾಯ್ತು. ಅದು ಯಾವ್ದಂತಂದ್ರೆ ಯಗಿಚಿ ವಾಟರ್ ಪಾರ್ಕ್. ನೀವೇನಾದ್ರೂ ಚಿಕ್ಕಮಗಳೂರಿಗೆ ಬಂದ್ರೆ ನಿಮ್ ಟ್ರಿಪ್ ನಲ್ಲಿ ಯಗಿಚಿ ವಾಟರ್ ಪಾರ್ಕ್ ನ ಕಡ್ಡಾಯವಾಗಿ ಹಾಕೊಳ್ಳಿ. ಯಾಕಂದ್ರೆ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದನ್ನ ಪದಗಳಲ್ಲಿ ಹೇಳಕ್ಕೆ ಆಗಲ್ರಿ, ನೀವೇ ನೋಡಿ. ಯಗಿಚಿ ವಾಟರ್ ಪಾರ್ಕ್ ಚಿಕ್ಕಮಗಳೂರಿನಿಂದ ಸುಮಾರು 24 ಕಿಲೋಮೀಟರ್ ದೂರದಲ್ಲಿದೆ. ವೆಲ್ಕಮ್ ಟು ಶ್ರಾವ್ ಪಟೇಲ್ ಯೂಟ್ಯೂಬ್ ಚಾನಲ್. ಪ್ರಕೃತಿಯ ಸೌಂದರ್ಯಕ್ಕಿಂತ ಮೋಡಿ ಮಾಡುವಂಥದ್ದು ಇನ್ನೊಂದಿಲ್ಲ. ಹಿಮಭರಿತ ಪರ್ವತಗಳು, ದುಮ್ಮಿಕ್ಕುವ ಜಲಪಾತಗಳು, ನೀರನ್ನು ಸಂಗ್ರಹಿಸುವ ಅಣೆಕಟ್ಟುಗಳು, ಅವುಗಳ ಮಧ್ಯ ಆಟ ಮತ್ತು ನೋಟದಿಂದ ಬೆರಗುಗೊಳ್ಳುತ್ತದೆ ಎಲ್ಲರ ಮನಸ್ಸು. ಯಗಿಚಿ ಸಾಹಸ ಕೇಂದ್ರದ ಬಗ್ಗೆ, ಇಲ್ಲಿರುವ ಬ್ಯಾಕ್ ವಾಟರ್ ಮತ್ತು ಜಲಕ್ರೀಡೆಗಳ ಬಗ್ಗೆ, ಇದೇ ನೋಡಿ ಪಾರ್ಕಿಂಗ್ ಏರಿಯಾ. ಯಗಿಚಿ ವಾಟರ್ ಸ್ಪೋರ್ಟ್ಸ್ ಸೆಂಟರು. ಸೊ ನೀವು ಇಲ್ಲಿ ಬಂದರೆ, ಇಲ್ಲಿ ಮಿಸ್ ಮಾಡದೆ ಇಲ್ಲಿಪಂಗೂರು ಸೈಡ್ ಬಂದರೆ ಇದನ್ನ ನೋಡ್ಕೊಂಡು ಹೋಗಿ. ಮುಂದೆ ಬಂದರೆ ಅಲ್ಲಿ ನೋಡಿ ಜಲಸಾಹಸ ಕ್ರೀಡೆಗಳು. ಇಲ್ಲಿ ನೋಡಿ ಗೋವಾದಲ್ಲಿ ಇರೋ ಥರನೇ ಎಲ್ಲ ವಾಟರ್ ಗೇಮ್ಸ್ ಇದ್ದಾವೆ. ಗೋವಾದಲ್ಲಾದರೆ ಹೆಚ್ಚು ದುಡ್ಡು, ಇಲ್ಲಿ ಅತಿ ಕಡಿಮೆ ದುಡ್ಡು. ಯಾಕಂದರೆ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಪ್ರೈಸ್ ನಾಮಿನಲ್ ಆಗಿದೆ. ಇಲ್ಲಿ ವಾಟರ್ ಗೇಮ್ಸ್ ಯಾವ್ಯಾವ ಇದಾವೆ ಗೊತ್ತಾ? ಸ್ಪೀಡ್ ಬೋಟ್, ಬನಾನಾ ರೈಡ್, ಬಂಪರ್ ರೈಡ್, ವಾಟರ್ ಥೀಮ್ ಪಾರ್ಕ್, ಕಯಾಕಿಂಗ್, ಕ್ರೂಸ್ ಬೋಟ್ ರೈಡ್ ಎಲ್ಲ ಇದೆ. ಮತ್ತೆ ಇಲ್ಲಿ ನಿಮಗೆ ಕೊಂಬೋ ಆಫರ್ಸ್ ಕೂಡ ಇದೆ. ಇಲ್ಲಿ ಕೊಂಬೋ ಆಫರ್ಸ್ನಲ್ಲಿ 1, 2, 3, 4 ಅಂತ ಇದೆ. ಇದನ್ನ ತಗೊಂಡ್ರೆ ನಿಮಗೆ ಮತ್ತೆ ಪ್ರೈಸ್ ನಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಕೊಂಬೋ 4 ತಗೊಂಡ್ರೆ ಒಬ್ಬರಿಗೆ 1000 ಅಷ್ಟೇ. ಗೋವಾನಲ್ಲಿ ಆಗಿದ್ರೆ ಸುಮಾರು ಒಂದು 8 ರಿಂದ 10 ಸಾವಿರ ತನಕ ಖರ್ಚಾಗ್ತಿತ್ತು. ನೋಡಿ ಅವರು ಯಾವ ರೀತಿ ಆಡಾಡ್ತಾ ಇದ್ದಾರೆ. ಇದೇ ನೋಡಿ ಟಿಕೆಟ್ ಕೌಂಟರ್. ಇಲ್ಲಿ ನೀವು ಕ್ಯಾಶ್ ಅಥವಾ ಆನ್ಲೈನ್ ಕೂಡ ಬುಕ್ ಮಾಡ್ಕೋಬಹುದು. ಎಷ್ಟು ಎಕ್ಸೈಟ್ ಆಗಿದ್ವಿ ಅಪ್ಪ ಎಲ್ಲರೂ ಅಂತಂದ್ರೆ ನೀವೇ ನೋಡಿ. ಇವಾಗ ನೋಡಿ ಎಲ್ಲರೂ ಯಗಿಚಿ ಬೋಟಿಂಗ್ಗೆ ರೆಡಿ ಆಗಿದ್ದೀವಿ. ಸೊ ಒಳಗಡೆ ಹೋಗೋಣ ಬನ್ನಿ. ಬೇಕು ಅಂತಾನೆ ನಾನು ವಯಸ್ಸನ್ನ ಇಟ್ಟಿದ್ದೀನಿ. ಈ ಬ್ರಿಡ್ಜ್ ಕೂಡ ಮೂವ್ ಆಗ್ತಾ ಇತ್ತು. ಹೆದರಿಕೆ ಕೂಡ ತುಂಬಾ ಇತ್ತು. ಹಾಯ್, ವಾಹ್, ಸ್ಪೀಡ್ ಬೋಟ್.
ಕವಿಯೂ ನಾನಲ್ಲ. ಪದಗಳ ಗೀಚುವೆ, ಪದ್ಯ ಗೊತ್ತಿಲ್ಲ. ಸಂತೋಷಕ್ಕೆ ಬರೆಯುವೆ, ಸಮಯ ಕಳೆಯುವೆ. ತಪ್ಪಿದರೆ ಮನ್ನಿಸಿ, ಜ್ಞಾಪಿಸಿ, ಸರಿ ಅಂದರೆ ಬೆಂಬಲಿಸಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ಶ್ರೇಯಾ ಪಟೇಲ್ ನಿಮ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.